ಗಿಲ್ ನಟ ಡೆವಿಲಲ್ಲಿ ಆ್ಯಕ್ಟ್ ಮಾಡಿದ್ರು ಸಿನಿಮಾ ನೋಡಿದ್ರೆ ನೀವು? ಖಂಡಿತ ನೋಡಿದೆ ಸರ್. ಹೇಗೆ ಅನಿಸ್ತು ಸರ್ ನಮ್ಮ ಒಪಿನಿಯನ್ ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ. ಅವರು ಸೆಕೆಂಡ್ ಹಾಫ್ ಬಂದಾಗ ಪೊಲೀಸ್ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂತಾರೆ, ಎ ಸಿ ಹಾಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರು ಸೆಕೆಂಡ್ ಇವ್ರು ಬರ್ತಾರಲ್ಲ ದರ್ಶನ್ ಸಾರು ಬಂದಾಗ ಅವ್ರನ್ನ ನೋಡ್ತಾರಲ್ಲ, ಅವ್ರು ನೋಡಿದಾನೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರನ್ನ PA ಆಗಿ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಹೈಲೈಟ್ ಆಗಿರೋದು. ಅವ್ರನ್ನ ಹಾಕೊಂಬೇಕಿತ್ತು, ಬರೀ ಅಷ್ಟಕ್ಕೆ ಮಾತ್ರ ತೆಗೆದ್ಬಿಟ್ರು. ಅವ್ರನ್ನ ಕಾಮಿಡಿ ಸೀನ್ಗೆ ಹಾಕೊಂಡು ತೆಗೆದ್ಬಿಟ್ರು. ಬಟ್ ಆ ಸೀನ್ನ ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಸೂಪರ್ ಆಗಿರೋದು ನನ್ನ ಅನಿಸಿಕೆ. ಈಗ ಥಿಯೇಟರ್ ದರ್ಶನ್ ಸರ್ ಬಂದಾಗ ಎಷ್ಟು ವಿಸಿಲ್ ಬೀಳುತ್ತೋ ಗಿಲ್ ನಟ ಬಂದಾಗಲೂ ಅಷ್ಟೇ ಖಂಡಿತ ವಿಜುವಲ್ ಬೀಳುತ್ತೆ. ಯಾಕೋಸ್ಕರ ಇದಕ್ಕೋಸ್ಕರನೇ ಬೀಳುತ್ತೆ. ಅವ್ರನ್ನ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಸೂಪರ್ ಆಗಿರೋದು. ಇನ್ನೂ ಸ್ವಲ್ಪ ಕ್ಯಾರಿ ಮಾಡಬೇಕು. ಖಂಡಿತ ಕ್ಯಾರಿ ಮಾಡ್ಬೋದು. ಕ್ಯಾರಿ ಓವರ್ ಮಾಡಿದ್ರೆ ಚೆನ್ನಾಗಿರೋದು. ಅವ್ರು PA ಆಗಿ ನೋಡ್ಬಿಟ್ಟಿದ್ದಾನೆ ನನ್ನ ಜೊತೆ. ಅವ್ರು PA ಆಗಿ ಕ್ಯಾರಿ ಓವರ್ ಮಾಡಿದ್ರೆ ಸೂಪರ್ ಆಗಿರೋದು. ನೈಟ್ 10:30 ಶೋಗೆ ಹೋಗಿದ್ದು ಸರ್. ನೈಟ್ 1:30, 2, 3 ಗಂಟೆ ಮಲ್ಕೊಂಡು ಮತ್ತೆ 5:30 ಡ್ಯೂಟಿಗೆ ಬಂದಿದ್ದೀವಿ ನಾವು. ಹೇಗೆ ಅನಿಸ್ತದ ಸಿನಿಮಾ? ಚೆನ್ನಾಗಿದೆ ಸರ್. ಬಟ್ ಅವ್ರಿಗೆಲ್ಲ ಫಿಲಮ್ ಅದು ನಮ್ಮ ಅನಿಸಿಕೆ. ನಾವು ಅವ್ರ ಫ್ಯಾನ್ ಅಂತ ಏನಿಲ್ಲ, ಕನ್ನಡ ಅಭಿಮಾನಿ. ಅವ್ರಿಗೆಲ್ಲ ಫಿಲಮ್ ಅದು. ಇನ್ನೂ ಸ್ವಲ್ಪ ಏನೋ ಬೇಕಿತ್ತು. ಇನ್ನೂ ಅಲ್ಲ ಸರ್, ತುಂಬ ಬೇಕಿತ್ತು. ಅವ್ರಿಗೆಲ್ಲ ಫಿಲಮ್ ಅದು. ಯಾರಿಗೆ ಹೇಳಿ? ದರ್ಶನ್ ಸರ್ಗೆಲ್ಲ ಫಿಲಮ್ ಅದು. ಬೇರೆ ಯಾರೋ ಮಾಡಬೇಕಾಗಿದ್ದು ಫಿಲಮು. ಏನು ನಮ್ಗೇನು ಅನ್ಸ ಒಂದ್ಸತಿ ಅವ್ರು ಹೇಳ್ತಾರೆ ಅಭಿಮಾನಿಗಳು, ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಅನ್ನೋದಕ್ಕೆ ಅಲ್ಲಿ ಏನಿಲ್ಲ ಅಲ್ಲಿ ಹೇಳಲಿಕ್ಕೆ ಆಗಲಿ ಇನ್ನೊಂದಾಗಲಿ ಏನಿಲ್ಲ. ರಾಜಕೀಯ ಇದೆ ಮತ್ತು ಇದಿದೆ, ಅದು ಹೇಳಕ್ಕಾಗಲ್ಲ, ಸೆನ್ಸರ್ ಕಟ್ ಆಗುತ್ತೆ. ಲೇಡೀಸ್ ಜೊತೆ ತುಂಬ ಇದೆ. ಈಗ ಸಿನಿಮಾದಲ್ಲಿ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಕೆಲವರು ಹೇಳ್ತಾರೆ ನಿಜ ಜೀವನದಲ್ಲಿ ರಾಜಕೀಯಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ, CM ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. CM ಕಷ್ಟ ಇದೆ, ರಾಜಕೀಯಕ್ಕೆ ಬರೋದೇ ಕಷ್ಟ ಇದೆ. CM ಆಗೋದು ಬೇರೆ ಪ್ರಶ್ನೆ, ಬಟ್ ರಾಜಕೀಯಕ್ಕೆ ಬರೋದೇ ಸ್ವಲ್ಪ ಕಷ್ಟ ಇದೆ ಸರ್. ರಾಜಕೀಯ ಅವ್ರು ಅನ್ಕೊಂಡ ಥರ ರಾಜಕೀಯ ಅಲ್ಲ ಸರ್. ರಾಜಕೀಯದಲ್ಲಿ ಆ್ಯಕ್ಚುಲಿ ನಾವು ರಾಜಕೀಯದಲ್ಲಿ ಸ್ವಲ್ಪ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ರಾಜಕೀಯ ಅವ್ರು ಅಂದ್ಕೊಂಡಿರೋ ಲೆಕ್ಕಾಚಾರಕ್ಕೆ ರಾಜಕೀಯ ಅಲ್ಲ. ರಾಜಕೀಯನೇ ಬೇರೆ, ಫಿಲಮ್ ಇಂಡಸ್ಟ್ರಿನೇ ಬೇರೆ, ಅವ್ರದ್ದು ವ್ಯಕ್ತಿತ್ವನೇ ಬೇರೆ. ಈಗ ಯಾಕಂದ್ರೆ ತಮಿಳುನಾಡಲ್ಲಿ ವಿಜಯ್ ಮಾಡಿ ಒಂದು ಪಕ್ಷ ಕಟ್ಟಿದ್ದಾರೆ, ಅಲ್ಲಿ ಅವ್ರು ತುಂಬಾ ಜನ ಬೆಂಬಲ ಇದೆ. ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಯಾವ ಆ್ಯಕ್ಟ್ರಿಗೂ ಯಾರಿಗೂ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಅವ್ರದ್ದೇ ಆದಂಥ ಬೇರೆ ವೃತ್ತಿ ಇದೆ, ಇವ್ರದ್ದೇ ಆದಂಥ ಬೇರೆ ವೃತ್ತಿ ಇದೆ. ರಾಜಕೀಯದಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳೆದಂಗೆ ರಾಜಕೀಯದಲ್ಲಿ ಬೆಳೆಯೋಕ್ಕಾಗಲ್ಲ, ರಾಜಕೀಯದಲ್ಲಿ ಬೆಳೆದಂಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗಲ್ಲ. ಕಷ್ಟ ಇದೆ ಸರ್. ಕರ್ನಾಟಕದಲ್ಲಿ ಕಷ್ಟ ಇದೆ, ಕಷ್ಟ ತುಂಬ. ಅಲ್ಲ ಸರ್, ರಾಜಕೀಯ ಅಂದರೆ ಬೇರೆ ಸರ್, ಫಿಲಮ್ ಇಂಡಸ್ಟ್ರಿ ಬೇರೆ. ಫಿಲಮಲ್ಲಿ ತೋರಿಸ್ದಂಗೆ ರಾಜಕೀಯ ಮಾಡೋಕ್ಕಾಗಲ್ಲ ಸರ್. ನಿಜ ಜೀವನನೇ ಬೇರೆ, ಫ್ರೇಮೇ ಬೇರೆ ಸರ್. ತುಂಬ ಕಷ್ಟ ಇರುತ್ತೆ. ಖಂಡಿತ ಸರ್, ಖಂಡಿತ ಕಷ್ಟ ಇದೆ. ಫ್ಯಾನ್ಸ್ ಬೇಸ್ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಸರ್. ಅವರೇ ಆಗಲಿ, ಇನ್ನೊಬ್ಬರೇ ನಟ ಆಗಲಿ, ಕಿಚ್ಚೋರೇ ಆಗಲಿ, ಯಾರೇ ಆಗಲಿ, ನಾನು ಇಂಥವ್ರು ಅಂತ ಹೇಳ್ತಲ್ಲ, ಫಿಲಮ್ ಇಂಡಸ್ಟ್ರಿನ ಬೆಳೆಸ್ಕೊಂಡು ಅವ್ರು ಅದನ್ನು ಫೇಮಾಗಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ 224 ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟ, ಒಬ್ರು ಗೆಲ್ಬೋದು. ಎಲ್ಲೋದ್ರೂ ರಾಜಕೀಯನೇ ಕಷ್ಟ ಸರ್. ಈ ಫೀಲ್ಡ್ ಅಂತಲ್ಲ, ರಾಜಕೀಯ ಫೀಲ್ಡಲ್ಲಿ ಈ ಸ್ಥಾನನೇ ಅಂತ ಹೇಳೋಕ್ಕಾಗಲ್ಲ. ರಾಜಕೀಯನೇ ಕಷ್ಟ. ಬೆಟ್ರು ಬೆಸ್ಟು. ಈ ಇಂಡಸ್ಟ್ರಿಲಿ ನೆಕ್ಸ್ಟು ಏನೇನು ಕ್ಯಾಂಡಿಡೇಟ್ ಬರುತ್ತೋ ಅವ್ರು ಸೀನಿಯರಿಟಿ ಮೇಲೆ ನೆಕ್ಸ್ಟ್ ಅದು ಮಾಡ್ಕೊಂಡು ಹೋದ್ರೆ ಬೆಟ್ರು. ಈಗ ನೆಕ್ಸ್ಟ್ ಮಾರ್ಕ್ ಮೂವಿ ಬರ್ತಾ ಇದೆ. ಮಾರ್ಕ್ ಮೂವಿ ನೋಡಲೇಬೇಕು ಬಾಸ್. ಮೊನ್ನೆ ಇದು ನಾವು ಟ್ರೈಲರ್ ಬಿಟ್ಟಿದ್ರು. ಖಂಡಿತ ನೋಡಿದ್ದೀವಿ ಸರ್. 14-15 ಮಿಲಿಯನ್ ಹೋಗಿದೆ. 25ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಬಾಸ್. ಎಲ್ಲರೂ ನೋಡಿ, ಎಲ್ಲರೂ ಕಣ್ತುಂಬಿಸ್ಕೊಳ್ಳಿ. ಪೈರಸಿ ಮಾಡೋಕೆ ಹೋಗ್ಬಿಡಿ. ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಬಂದು ನೋಡಿ. ಅವತ್ತು 45 ರಿಲೀಸ್ ಇದೆ. ಕ್ಲಾಶ್ ಆಗುತ್ತಾ ಅಂತ? ಫ್ಯಾಷನ್ ಆಗಲ್ಲ, ಬಟ್ ಅಭಿಮಾನಿಗಳು ಎಲ್ಲ ಫಿಲ್ಟ್ ಆಗ್ತಾರೆ. ಬಟ್ ನೋಡೋರು ಎಲ್ಲರೂ ನೋಡ್ತಾರೆ ಸರ್. ಈಗ ಒಂದು ಕಾಲದಲ್ಲಿ ಕನ್ನಡ ಅಂದರೆ ಮುರಿದಿತ್ತು. ಇವತ್ತು ಕನ್ನಡ ಸಿನಿಮಾಗಳು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದ್ದಾವೆ, ವರ್ಲ್ಡ್ ವೈಡ್. ಕನ್ನಡ ಫಿಲಮು ಅವಾಗಿಂದನೂ ಇದೆ, ಅಣ್ಣವ್ರ ಕಾಲದಿಂದನೂ. ಅಣ್ಣವ್ರ ಮುಂದೆ ಯಾರು ಏನಲ್ಲ, ಅವರೇ ಅಂತ ಏನಿಲ್ಲ, ಎಲ್ಲರೂ ಎಲ್ಲ ಥರನೂ ಇದೆ. ಅವಾಗಿಂದನೂ ಕನ್ನಡ ಫಿಲಮ್ ತುಂಬ ಚೆನ್ನಾಗಿದೆ. ಬಟ್ ಬೆಳೆದಿರೋ ರೀತಿ ವರ್ಷನ್ ಚೇಂಜ್ ಆಗಿದೆ. ಈಗ ನಾನು 90s ಕಿಡ್ಸು, 2000 ಕಿಡ್ಸ್ಗೂ 90s ಕಿಡ್ಸ್ಗೂ ಒಂದೇನಾ? ಈಗ ನಮ್ಗೆ ಅಣ್ಣವ್ರು ಇವಾಗಲೂ ನಮ್ಗೆ ಇಷ್ಟ 90s ಕಿಡ್ಸು. ಯಾಕಂದರೆ ನಾವು ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದಿರೋರು ನಾವು ಅಲ್ವಾ. ಇವಾಗಿರೋರು ಇನ್ನೂ ಚೆನ್ನಾಗಿದ್ದಾರೆ. ಬಟ್ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾ ಇದೆ, ಎಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ ಅಷ್ಟೇ. ಈಗ ಬರೋ ಮೂವಿಗಳೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ, ಎಲ್ಲ ಒಂದಕ್ಕಿಂತ ಒಂದು ಹೆಸರು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ 45 ಟ್ರೀಸರ್ ಬಿಟ್ಟಿದ್ರು, ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ. ಹೇಗೆ ನೋಡಿದ್ರೆ ಏನಾದ್ರು? ಟ್ರೈಲರ್ ನೋಡಿದ್ದೀನಿ ಸರ್, ಚೆನ್ನಾಗಿದೆ. ಉಪ್ಪಿ ಬಾಸ್ ಬಗ್ಗೆ ಅವ್ರು ಹೇಳೋಕೆ ಇಲ್ಲ. ಅದೇ ಹೇಳಿದ್ರೆ 1000 ಜನ ಡೈರೆಕ್ಟರ್ಗಳು ನಿಲ್ಲಿಸಿ ಅವ್ರೊಬ್ರು ನಿಲ್ಲಿಸ್ತಾರೆ, ಗಾಡ್ ಫಾದರ್ ಬರ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಅವರು ಡೈರೆಕ್ಟರ್ ವಿಷಯದಲ್ಲಿ ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ ಸರ್. ಅಲ್ಲ, ಅರ್ಜುನ್ ಜನ್ಯ ಡೈರೆಕ್ಷನ್ ಮಾಡಿರೋದು, ಶಿವಣ್ಣ, ಉಪೇಂದ್ರ, ಎಲ್ಲರೂ ಆಕ್ಟ್ ಮಾಡಿದ್ದಾರೆ. ಬಟ್ ಏನಂದ್ರೆ ಡೈರೆಕ್ಷನ್ ಇವ್ರು ಮಾಡಬೇಕಿತ್ತು, ಉಪ್ಪಿ ಸರ್ ಮಾಡಬೇಕಿತ್ತು. ಬಟ್ ಅವ್ರದ್ದು ಇರುತ್ತೆ ಅಲ್ಲಿ, ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಅವ್ರ ಡೈರೆಕ್ಷನ್ ಇದ್ದೇ ಇರುತ್ತೆ, ಸ್ವಲ್ಪನಾದರೂ ಮಾಡಿದ್ದಾರೆ ಅಂದರೆ ಒಂದು ಲೆಕ್ಕಾಚಾರಕ್ಕೆ ಇದ್ದೇ ಇರುತ್ತೆ ಸರ್. ಶಿವಣ್ಣ ಬೇರೆ ಹ್ಯಾಟ್ರಿಕ್ ಹೀರೋ, ಹೇಳಲೇಬೇಕಾ ಅವ್ರನ್ನ? ದೊಡ್ಡ ಮನೆ ಕುಡಿ, ದೊಡ್ಡ ಮನೆ ಮಗ, ದೊಡ್ಡ ಮಗ, ಕೇಳಂಗೇ ಇಲ್ಲ ಅವ್ರ ಬಗ್ಗೆ.